20,000 ಸಂಬಳ ಬರ್ತಿದ್ರೆ ಈ ಸಂಬಳನ ಮ್ಯಾನೇಜ್ ಮಾಡೋದು ಹೇಗೆ? ನಮ್ಮ ಇಂಡಿಯಾದಲ್ಲಿ ನೀವೇನಾದ್ರೂ ತಿಂಗಳ 25,000 ದುಡಿತಿದ್ದೀರಾ ಅಂದ್ರೆ ನೀವು ಟಾಪ್ 10% ಇಂಡಿಯನ್ಸ್ ನ ಗ್ರೂಪ್ ಅಲ್ಲಿ ಬರ್ತೀರಾ. ಇನ್ನು ಉಳಿದಿರೋ 90% ಜನ ಅಂದ್ರೆ 100ರಿಂದ 110 ಕೋಟಿ ಜನ ತಿಂಗಳ 25,000ಕ್ಕಿಂತ ಕಮ್ಮಿ ದುಡಿತಿದ್ದಾರೆ. ನಮ್ಮ ಇಂಡಿಯಾದಲ್ಲಿ ಜಾಸ್ತಿ ಜನದ ಸ್ಯಾಲರಿ 25,000ಕ್ಕಿಂತ ಕೆಳಗಡೆನೆ ಇದೆ. ಹಾಗಿದ್ರೆ ಈ 25,000 ದುಡಿಯೋರು ಏನೂ ಸೇವ್ ಮಾಡೋಕ್ಕಾಗಲ್ವಾ? ನಿಜವಾಗ್ಲೂ ಸೇವ್ ಮಾಡ್ಬೋದು ಅಂದ್ರೆ ಹೆಂಗ್ ಮಾಡ್ಬೋದು? ಮತ್ತೆ ನಿಮ್ಗೆ ಏನಾದ್ರು ನಮ್ಮ ಜೊತೆ ಕೆಲಸ ಮಾಡಬೇಕು ಅಂತ ಇಷ್ಟ ಇದ್ರೆ ನಮ್ದು ಸೇಲ್ಸ್ ಅಲ್ಲಿ ಓಪನಿಂಗ್ಸ್ ಇದಾವೆ. ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾಲೆಡ್ಜ್ ಇರಬೇಕು. ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾಲೆಡ್ಜ್ ಇದ್ದು ಕಾನ್ಫಿಡೆಂಟ್ ಇದ್ರೆ ನೀವು ನಮ್ಮ ಟೀಮ್ಗೆ ಜಾಯ್ನ್ ಆಗಕ್ಕೆ ಅಪ್ಲೈ ಮಾಡಬಹುದು. ಇಲ್ಲಿ ಬರ್ತಿರೋ ಈ ಇಮೇಲ್ ಐಡಿಗೆ ನಿಮ್ಮ CV ನ ಮೇಲ್ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ನಾನು ಮೊನ್ನೆ ಒಂದು ವಿಡಿಯೋ ಮಾಡಾಕಿದ್ದೆ, ನಮ್ಮ ಸ್ಯಾಲರಿ ಎಷ್ಟು ಗ್ರೋತ್ ಆದ್ರೂ ಕೂಡ ನಮ್ಮ ಜನ ದುಡ್ಡು ಉಳಿಸಕ್ ಆಗ್ತಾ ಇಲ್ಲ ಅಂತ. ಅದರಲ್ಲಿ ತುಂಬಾ ಜನ ಕಾಮೆಂಟ್ ಮಾಡಿದ್ದಾರೆ, ಗುರು ನಂದು 10 ವರ್ಷದಿಂದ 20,000 ಸ್ಯಾಲರಿ ಇತ್ತು, ಇವಾಗ 30,000 ಆಗಿದೆ, ನಿಜವಾಗ್ಲೂ ಎಲ್ಲರದು ಅಷ್ಟೊಂದು ಗ್ರೋತ್ ಆಗಿರಲ್ಲ ಅಂತ ಕಾಮೆಂಟ್ ಮಾಡಿದ್ರು. ಅದಕ್ಕೆ ನನಗೆ ಅನಿಸ್ತು 20,000 ರೂಪಾಯಿನೊಳಗೆ ಏನ್ ಮಾಡಬೇಕು ಅವರು ಇನಿಷಿಯಲ್ ಡೇಸ್ ಅಲ್ಲಿ ಏನ್ ಮಾಡಿದ್ರೆ ಇವರು ಮುಂದೆ ಹೋಗಿ ಈ ತರ ಟ್ರ್ಯಾಪ್ ಅಲ್ಲಿ ಸಿಗಾಕಣಲ್ಲ. ಅದಕ್ಕೋಸ್ಕರ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೇ ಹೇಳ್ತಿದ್ದೀನಿ, ನೀವೆಲ್ಲ ವಿಡಿಯೋದಲ್ಲಿ ಅಲ್ಲೇ SIP ಮಾಡಿ 5,000 ಸೇವ್ ಮಾಡಿ, ಅಲ್ಲಿ ದುಡ್ಡು ಹಾಕಿ ಇಲ್ಲಿ ದುಡ್ಡು ಹಾಕಿ ಅಂತ ಈ ವಿಡಿಯೋದಲ್ಲಿ ಹೇಳೋದೇ ಇಲ್ಲ. ಯಾಕಂದ್ರೆ ಅದೇ ರೀತಿ ಮಾಡಕ್ ಹೋಗಿನೇ ತುಂಬಾ ಜನ ಈ ಟ್ರ್ಯಾಪ್ ಅಲ್ಲಿ ಸಿಗಾಕೊಂಡಿದ್ದಾರೆ. ನಮ್ಮ ತಂದೆ ತಾಯಿಗಳ ತರ ದುಡ್ಡನ್ನ ಸೇವ್ ಮಾಡಕ್ ಹೋಗಿ ಒಳ್ಳೊಳ್ಳೆ ಆಪರ್ಚುನಿಟಿಗಳನ್ನ ಮಿಸ್ ಮಾಡ್ಕೊಂತಾ ಇದ್ದಾರೆ. ಅದಕ್ಕೆ ಈ ವಿಡಿಯೋದಲ್ಲಿ ಅಂತ ವಿಷಯಗಳ ಬಗ್ಗೆ ಮಾತಾಡೋದೇ ಇಲ್ಲ. ಮತ್ತೆಂತ ವಿಷಯ ಬಗ್ಗೆ ಮಾತಾಡ್ತೀವಿ? ಒಬ್ಬರು ಬ್ರೇನ್ ಮಾಡ್ತಾರೆ, ಫಸ್ಟ್ ಟೈಮ್ ಕೆಲಸ ಸಿಕ್ಕಿದ ತಕ್ಷಣ ಅವರಿಗೆ ಸಂಬಳ ಬಂದ ತಕ್ಷಣ ಆ ಸಂಬಳದಲ್ಲಿ ಖರ್ಚು ಮಾಡ್ತಾ ಹೋಗ್ತಾರೆ. ಇನಿಷಿಯಲಿ PGಲಿ ಇರ್ತಾರೆ, ಒಂದು ಊಟ ಸರಿ ಆಗ್ತಿಲ್ಲ ಅಂತೇಳಿ ಅಥವಾ ನನಗೆ ಪ್ರೈವೇಸಿ ಇಲ್ಲ ಅಂತೇಳಿ ಯಾವ್ದಾನ ಒಂದು 1 BHK ಅಥವಾ ಸಪರೇಟ್ ರೂಮ್ ಅಲ್ಲಿ ಶಿಫ್ಟ್ ಆಗ್ತಾರೆ. ಇದರಿಂದ ಅವ್ರು ದುಡಿಯೋ 30ರಿಂದ 40% ದುಡ್ಡನ್ನ ಜಸ್ಟ್ ರೆಂಟೇ ಪೇ ಮಾಡ್ತಾರೆ. ಇನ್ನು ಉಳಿದಿರೋ ದುಡ್ಡಲ್ಲಿ ಊಟದ ಖರ್ಚು ಆ ಖರ್ಚು ಅಂತ ಸ್ಪೆಂಡ್ ಮಾಡ್ತಾರೆ. ಮತ್ತೆ ವಾರಕ್ಕೊಂದ್ಸಲ ಹೊರಗಡೆ ಹೋಗಿ ಪಾರ್ಟಿ ಅದು ಇದು ಅಂತ ದುಡ್ಡು ಸ್ಪೆಂಡ್ ಮಾಡಿ ಎಂಡ್ ಆಫ್ ದ ಮಂತ್ ಅಲ್ಲಿ 1 ರೂಪಾಯಿನೂ ಇಟ್ಕೊಂಡಲೆ ಎಲ್ಲಾ ಖಾಲಿ ಮಾಡ್ತಾರೆ. ಇದು ಅರ್ಲಿ ಏಜ್ ಅಲ್ಲಿ ಹೆಂಗೋ ಸೆಟ್ ಆಗ್ತಾ ಹೋಗ್ತಾ ಇರುತ್ತೆ. ಸ್ವಲ್ಪ ಏಜ್ ಆಗ್ತಾ ದುಡ್ಡು ಶಾರ್ಟೇಜ್ ಬಂದ ತಕ್ಷಣ ಏನ್ ಮಾಡ್ತಾರೆ, ಫ್ರೆಂಡ್ಸ್ ಹತ್ರ ಅವ್ರ ಹತ್ರ ದುಡ್ಡು ಇಸ್ಕೊಂತಾರೆ, ಸಾಲ ಮಾಡ್ತಾರೆ, ಹಂಗೆ ತೀರ್ಸ್ಕೊಂಡು ಹೋಗ್ತಾ ಇರ್ತಾರೆ. ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗ್ತಾ ಇರುತ್ತೆ. ಕೈಯಲ್ಲಿ 1 ರೂಪಾಯಿ ಸೇವಿಂಗ್ಸ್ ಇರಲ್ಲ, ಸಂಬಳನೂ ಜಾಸ್ತಿ ಬರ್ತಾ ಇಲ್ಲ. ಇದೇ ಟೈಮಲ್ಲಿ ಮನೇಲಿ ಏನ್ ಮಾಡ್ತಾರೆ, ಯಾವ್ದಾನ ಒಂದು ಹುಡುಗಿ ನೋಡಿ ಬೇಗ ಮದುವೆ ಮಾಡ್ಬಿಡ್ತಾರೆ. ಒಂದು 28-30 ವರ್ಷದಷ್ಟೊತ್ತಿಗೆ ಮದುವೆ ಆಗ್ಬಿಡುತ್ತೆ. ಅವಾಗ ಆಟೋಮೆಟಿಕ್ಲಿ ತಿಂಗಳ ಖರ್ಚು ಡಬಲ್ ಆಗಿ ಹೋಗ್ಬಿಡುತ್ತೆ. ಬಟ್ ಇವ್ರು ಸಂಬಳ ಜಾಸ್ತಿ ಆಗಿರಲ್ಲ, ಸಂಬಳ ಅಷ್ಟೇ ಬರ್ತಿರುತ್ತೆ. ಖರ್ಚು ಜಾಸ್ತಿ ಆಗಿರೋ ಕಾರಣ ಇವ್ರೇನ್ ಮಾಡ್ತಾರೆ, ಮತ್ತೆ ಅಲ್ಲಿ ಇಲ್ಲಿ ಸಾಲ ಮಾಡ್ತಾರೆ, ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಾರೆ, ಈ ಸಾಲ ತೀರ್ಸಕ್ ಆ ಸಾಲ ಮಾಡ್ತಾರೆ, ಆ ಸಾಲ ತೀರ್ಸಕ್ ಈ ಸಾಲ ಮಾಡ್ತಾರೆ. ನಾವಿಲ್ಲಿ ಸೇವ್ ಮಾಡೋದ್ರ ಬಗ್ಗೆ ಮಾತಾಡ್ತೀವಿ ಅಂತ ಎಷ್ಟೋ ಜನ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಸೇವ್ ಮಾಡೋದಿರ್ಲಿ, ಎಷ್ಟೋ ಜನಕ್ಕೆ ಸಾಲ ಇಲ್ದಂಗೆ ಆ ತಿಂಗಳು ನಡೆಸೋದ್ ಹೆಂಗೆ ಅನ್ನೋದೇ ಯೋಚನೆ ಆಗಿರುತ್ತೆ. ಯಾಕಂದ್ರೆ ಪ್ರತಿ ಒಬ್ರು ಕೂಡ ಮನೆ ಮೇಂಟೆನೆನ್ಸ್ ನ ಸಾಲ ಮಾಡ್ತಾ ಇರ್ತಾರೆ. ಇಂಥದ್ರ ಮಧ್ಯೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದೀವಿ 20,000ದಲ್ಲಿ ಯಾವ ರೀತಿ ಸೇವ್ ಮಾಡೋದು ಅಂತ. 2,000 SIP ಮಾಡ್ಬೇಕಾ ಅಥವಾ 5,000 SIP ಮಾಡ್ಬೇಕಾ? 5,000 SIP ಮಾಡಿದ್ರೆ ಎಷ್ಟು ರಿಟರ್ನ್ ಬರುತ್ತೆ, 2,000 ರೂಪಾಯಿ SIP ಮಾಡಿದ್ರೆ ಎಷ್ಟು ರಿಟರ್ನ್ ಬರುತ್ತೆ ಅಂತ. ಬಟ್ ನಿಮ್ಗೆ ಗೊತ್ತಿರಂಗೆ ಈ ವಿಡಿಯೋ ನೋಡ್ತಿರೋ ಎಷ್ಟೋ ಜನಕ್ಕೆ ಆಲ್ರೆಡಿ ಗೊತ್ತಿರುತ್ತೆ, ಎಷ್ಟೋ ಜನ ಸಾಲ ಮಾಡಿನೇ ಆ ತಿಂಗಳು ನಡೆಸ್ತಾ ಇರ್ತಾರೆ ಅಂತ. ಹಿಂಗೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಪ್ರತಿ ಒಂದಕ್ಕೂ ಸಾಲ ಮಾಡ್ಬೇಕಾಗತ್ತೆ. ಮಕ್ಳು ಓದ್ಸಕ್ಕೂ ಸಾಲ ಮಾಡ್ಬೇಕಾಗತ್ತೆ, ತಿಂಗಳ ರೇಷನ್ ತರಕ್ಕೂ ಸಾಲ ಮಾಡ್ಬೇಕಾಗತ್ತೆ. ಆಮೇಲೆ ಒಂದ್ ದಿವಸ ನಮ್ಮನ್ ಸಮಾಧಾನ ಮಾಡ್ಕೊಳಕ್ಕೆ ರಾಜಕಾರಣಿಗಳನ್ನ ಬೈಕೊಂಡು, ಸೊಸೈಟಿನ ಬೈಕೊಂಡು ಕಾಲ ಕಳಿಬೇಕಾಗತ್ತೆ. ಇದೇ ಲೈಫ್ ನ ನಮ್ ಇಂಡಿಯಾದ 90% ಜನ ಬದುಕ್ತಾ ಇರೋದು. ನನಗನ್ಸಿದ್ದೇನಂದ್ರೆ, ನಾವು ಯಂಗ್ ಏಜ್ ಅಲ್ಲೇನೆ ಲೈಫ್ ಅಲ್ಲಿ ಏನ್ ಮಾಡಬಾರ್ದು ಅಂತ ಗೊತ್ತಾದ್ರೆ ನಮ್ಮ ತಂದೆ ತಾಯಿಗಳ ತರ ನಾವು ಸಾಲದ ಸುಳಿನಲ್ಲಿ ಸಿಗಾಕಣಲ್ಲ. ಫಸ್ಟ್ ನೀವು ಕಾಲೇಜಿಂದ ಹೊರಗೆ ಬರ್ತಿದ್ದೀರಾ ಅಂದ್ರೆ, ನನಗೆ ಗೊತ್ತಿದೆ ತುಂಬಾ ಜನ ಲೋವರ್ ಮಿಡಲ್ ಕ್ಲಾಸ್ ಇಂದ ಬಂದಿರ್ತಾರೆ, ತುಂಬಾ ಜನ ಹಳ್ಳಿಯಿಂದ ಬಂದಿರ್ತಾರೆ, ತಾಲೂಕ್ ಲೆವೆಲ್ ಇಂದ ಬಂದಿರ್ತಾರೆ. ನಮ್ಮ ತಂದೆ ತಾಯಿಗಳು ಕಷ್ಟಪಟ್ಟು ನಮ್ಮನ್ನ ಓದಿಸಿರ್ತಾರೆ, ಸಾಲ ಮಾಡಿ ಕಾಲೇಜಿಗೆ ಕಳ್ಸಿರ್ತಾರೆ, ಅಥವಾ ನಾವ್ ಯಾವ್ದನ್ನ ಲೋನ್ ತಗೊಂಡು ನಮ್ಮ ಎಜುಕೇಶನ್ ಕಂಟಿನ್ಯೂ ಮಾಡ್ಕೊಂಡು ಹೋಗಿರ್ತೀವಿ. ನೀವು ಒಂದ್ಸಲ ಹೊರಗೆ ಬಂದು ಕೆಲಸ ತಗೊಂಡ ತಕ್ಷಣ ನೀವೇನ್ ಮಾಡ್ತೀರಾ, ಆ ಲೋನ್ ತೀರ್ಸಕ್ ಹೋಗ್ತೀರಾ. ಅಂದ್ರೆ ಅದಕ್ಕೆ EMI ಕಟ್ಕೊಂಡು ಹೋಗ್ತಾ ಇರ್ತೀರಾ. ಇದನ್ನ ಸ್ಟಾಪ್ ಮಾಡಕ್ಕೆ ಆಗಲ್ಲ, ಕಂಟಿನ್ಯೂ ಮಾಡ್ಲೇಬೇಕು. ಇಲ್ಲಿಂದಾನೆ ಮೊದಲನೇ ಸಾಲ ಸ್ಟಾರ್ಟ್ ಆಗುತ್ತೆ. ಮತ್ತೆ ನಮ್ಮಂತದ್ ಯಾವ್ದನ್ನ ವಿಡಿಯೋ ನೋಡ್ತೀರಾ, ವಿಡಿಯೋ ನೋಡಿ ಒಂದ್ 2,000 ರೂಪಾಯಿ SIP ಮಾಡೋಣ ಅಂತ 2,000 ರೂಪಾಯಿ SIP ಮಾಡ್ತೀರಾ. ಮತ್ತೆ ಬೇರೆ ಎಲ್ಲಾನು ಇಕ್ಕಟ್ಟಲ್ಲಿ ಆ ಮಂತ್ ನ ಸ್ಪೆಂಡ್ ಮಾಡ್ಬಿಟ್ಟು ಆ ಮಂತ್ ನ ಹೆಂಗೋ ಮುಗಿಸ್ಬಿಡ್ತೀರಾ. ಹಿಂಗೆ ಹೋಗ್ತಾ ಹೋಗ್ತಾ ಲೈಫ್ ಲಾಂಗ್ ಈ 20,000 ಟ್ರ್ಯಾಪ್ ಅಲ್ಲೇ ಸಿಗಾಕಂತೀರಾ. ಫಸ್ಟ್ ನಾವಿಲ್ಲಿ ಅರ್ಥ ಮಾಡ್ಕೊಬೇಕಾಗಿರೋದು ಏನಂದ್ರೆ, ಈ 20,000ದಿಂದ ಏನ್ ಸೇವ್ ಮಾಡ್ತೀನಿ ಅನ್ನೋದಲ್ಲ, ಈ 20,000 ಟ್ರ್ಯಾಪ್ ಇಂದ ಹೆಂಗ್ ಹೊರಗೆ ಬರೋದು ಅಂತ. ನಾನು ಈ 20,000 ಟ್ರ್ಯಾಪ್ ಇಂದ ಇವತ್ತಲ್ಲ ನಾಳೆ ಹೊರಗೆ ಬರ್ಬೇಕು ಅಂದ್ರೆ ನಾನು ಇವತ್ತು 1 ರೂಪಾಯಿನೂ ಸೇವ್ ಮಾಡಬಾರ್ದು. ಯಾಕೆ ಗೊತ್ತಾ, ನನಗೆ ಈ ವಿಡಿಯೋ ಯಾಕೆ ಮಾಡಬೇಕು ಅನಿಸ್ತು ಅಂದ್ರೆ, ನಾವು ರೀಸೆಂಟ್ಲಿ ಜಾಬ್ಗೋಸ್ಕರ ಪೋಸ್ಟ್ ಆಗ್ತಾ ಇದ್ವಿ, ಎಲ್ಲ ಕಡೆ ಜಾಬ್ ಅಪ್ಲೈ ಮಾಡೋರು. ನಾನು ತುಂಬಾ ಜನ ನೋಡಿದ್ದೀನಿ, ಒಬ್ರೊಬ್ರಿಗೆ ಇಮೇಲ್ ಬರೆಯಕ್ ಬರಲ್ಲ
ಬರಲ್ಲ. ಏನ್ ಇಮೇಲ್ ಬರೀಬೇಕು, ಜಾಬ್ ಹೆಂಗ್ ಕೇಳ್ಬೇಕು, ಒಬ್ರು ಎಷ್ಟೋ ಜನದ ಹತ್ರ CV ಇಲ್ಲ. ಅವ್ರು ಏನ್ ಮಾಡ್ತಾರೆ, ಅಲ್ಲಿ ಸಬ್ಜೆಕ್ಟ್ ಇರುತ್ತಲ್ಲ, ಸಬ್ಜೆಕ್ಟ್ ಅಲ್ಲಿ ಮೇನ್ ಮ್ಯಾಟರ್ ನ ಕಾಪಿ ಮಾಡ್ಬಿಟ್ಟು ಮೇಲ್ ಮಾಡ್ತಾರೆ. ಒಂದು ಮೇಲ್ ಬರೆಯಕ್ ಬರ್ತಾ ಇಲ್ಲ. ಅದೇ ರೀತಿ ಇಂಟರ್ವ್ಯೂಗೆ ಬಂದಾಗ ಎಷ್ಟೋ ಜನಕ್ಕೆ ಇಂಟರ್ವ್ಯೂಗೆ ಹೆಂಗ್ ಅಟೆಂಡ್ ಆಗ್ಬೇಕಂತ ಗೊತ್ತಿಲ್ಲ. ಯಾವ ರೀತಿ ಡ್ರೆಸ್ಸಿಂಗ್ ಸೆನ್ಸ್ ಆಗಿಂದ ಹೋಗ್ಬೇಕು, ಯಾವ ರೀತಿ ಡ್ರೆಸ್ ಮಾಡ್ಕೊಬೇಕು, ಫಾರ್ಮಲ್ಸ್ ಹಾಕೊಬೇಕಾ, ಕ್ಯಾಶುವಲ್ಸ್ ಹಾಕೊಬೇಕಾ, ಏನೂ ಗೊತ್ತಿಲ್ಲ. ನಾವೇ ಎಷ್ಟೋ ಜನ ಅವನ ಡ್ರೆಸ್ಸಿಂಗ್ ಸೆನ್ಸ್ ಚೆನ್ನಾಗಿಲ್ದಿದ್ದ ಕಾರಣದಿಂದ ರಿಜೆಕ್ಟ್ ಮಾಡಿ ಕಳ್ಸಿದೀವಿ. ಅವನ ಹತ್ರ ಜಾಸ್ತಿ ನಾಲೆಡ್ಜ್ ಇರ್ಬೋದೇನೋ, ಅವನು ಸೂಪರ್ ಇಂಟೆಲಿಜೆನ್ಸ್ ಆಗಿರ್ಬೋದೇನೋ, ಬಟ್ ನಾವು ಅವನ ಹತ್ರ ಡ್ರೆಸ್ಸಿಂಗ್ ಸೆನ್ಸ್ ಇಲ್ದರೆ ಇರೋ ಕಾರಣ ಮನೆ ಕಳ್ಸಿದೀವಿ. ನೀವ್ ಅನ್ಕೊಬಹುದು, ಗುರು ಮಕ ನೋಡಿ ಮನೆ ಆಗ್ತಿದೆಯಲ್ಲ, ಮಕ ನೋಡಿ ಮನೆ ಹಾಕ್ಬಾರ್ದು, ಮನ್ಸ್ ನೋಡಿ ಮನೆ ಹಾಕ್ಬೇಕು ಅಂತ. ನೀವೆಲ್ಲೋ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರೋ ಕೋಟ್ನ ಅಥವಾ ಯಾರೋ ವಾಟ್ಸಪ್ ಅಲ್ಲಿ ಸ್ಟೇಟಸ್ ಹಾಕೊಂಡಿರೋದನ್ನ ಬಂದು ಹೇಳಿದ್ರೆ ಇಲ್ಲಿ ವರ್ಕ್ ಆಗಲ್ಲ. ಅದನ್ನೇ ಪ್ರೂವ್ ಮಾಡಿ ನೋಡೋಣ. ನೀವು ಸೊಸೈಟಿನಲ್ಲಿ ಪ್ರೂವ್ ಮಾಡಿ ಮನ್ಸ್ ಮುಖ್ಯ, ಔಟ್ಲುಕ್ ಮುಖ್ಯ ಅಲ್ಲ ಅಂತ. ಜನ ನೋಡದೇನೆ, ಜನ ನಿಮ್ಮನ್ನ ಜಡ್ಜ್ ಮಾಡೋದೇನೆ ನಿಮ್ಮ ಔಟ್ಲುಕ್ ಇಂದ. ಅದಕ್ಕೇನೆ ನೀವು ಫಸ್ಟ್ ನಿಮ್ಮ ಔಟ್ಲುಕ್ ಮೇಲೆ ನಿಮ್ಮ ದುಡ್ಡನ್ನ ಸ್ಪೆಂಡ್ ಮಾಡಬೇಕು. ಫಸ್ಟ್ ನಾನು ಚೆನ್ನಾಗಿ ಕಾಣೋದಿರ್ಲಿ, ನಾನು ಚೆನ್ನಾಗಿ ಕಾಣಬೇಕು, ನನಗೆ ಕಾನ್ಫಿಡೆಂಟ್ ಬರಬೇಕು, ನನಗೆ ನಾನು ಚೆನ್ನಾಗಿ ಕಾಣ್ತಿದ್ದೀನಿ ಅಂತ ಅನಿಸ್ಬೇಕು. ಹೌದು, ಜಗತ್ತಿಗೆ ನಾನು ಪ್ರೂವ್ ಮಾಡೋದೇನು ಬೇಕಾಗಿಲ್ಲ. ನನಗೆ ನಾನು ಚೆನ್ನಾಗಿ ಕಾಣ್ತಿದ್ದೀನಿ ಅಂತ ಅನ್ಸಿದ್ರೆ ನೀವು ಯಾವುದೋ ಒಂದು ಇಂಟರ್ವ್ಯೂಗೆ ಹೋದಾಗ ಕಾನ್ಫಿಡೆಂಟ್ ಇಂದ ಮಾತಾಡ್ತೀರಾ. ನಿಮ್ಗೆ ಯಾವುದೋ ಒಂದು ವಿಷಯ ಗೊತ್ತಿಲ್ಲದಿದ್ರು ಕೂಡ ನೀವು ಕಾನ್ಫಿಡೆಂಟ್ ಆಗಿರ್ತೀರಾ. ಯಾರೋ ಒಬ್ಬ ತುಂಬಾ ನಾಲೆಡ್ಜ್ ಇದೆ, ಫಸ್ಟ್ ರ್ಯಾಂಕ್ ರಾಜು ತರ ಎಲ್ಲ ತಿಳ್ಕೊಂಡಿದ್ದಾನೆ, ಬಟ್ ಅವ್ನು ಬಾಯ್ ಬಿಟ್ಟು ಮಾತಾಡಲ್ಲ, ಇಂಟ್ರೋವರ್ಟ್ ಇದ್ದಾನೆ. ಅವ್ನಿಗೆ ಏನು ಗೊತ್ತಿದೆ ಅದನ್ನ ಬಾಯ್ ಬಿಟ್ಟು ಹೇಳಿದ್ರೆ ತಾನೇ 4 ಜನ ಗೊತ್ತಾಗುತ್ತೆ. ಅವ್ನಿಗೆ 4 ಜನ ಗೊತ್ತಾಗಬೇಕಂದ್ರೆ ಇವನಿಗೆ ಕಾನ್ಫಿಡೆಂಟ್ ಇರಲ್ಲ. ಯಾಕಂದ್ರೆ ಇವನಲ್ಲೇ ಅದು ಇನ್ಫೀರಿಟಿ ಕಾಂಪ್ಲೆಕ್ಸ್ ಇರುತ್ತೆ. ಅಯ್ಯೋ, ನನ್ನ ನೋಡೋರು ಜನ ಏನು ಅನ್ಕೊಂತಾರೋ, ನಾನು ಹೆಂಗಿರ್ತೀನೋ ಏನೋ, ನನ್ನನ್ನು ಏನು ಮಾಡ್ತಾರೋ ಏನು, ಬೆಂಗಳೂರು ಅಂತ ಜಗತ್ತಲ್ಲಿ ನನ್ನನ್ನು ಯಾರು ಅಕ್ಸೆಪ್ಟ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಈ ಥರ ಇನ್ಫೀರಿಟಿ ಕಾಂಪ್ಲೆಕ್ಸ್ ಇರುತ್ತೆ. ಆ ಇನ್ಫೀರಿಟಿ ಕಾಂಪ್ಲೆಕ್ಸ್ ಹೋಗ್ಬೇಕಂದ್ರೆ ಇವನ್ ಮೇಲೆ ಸ್ಪೆಂಡ್ ಮಾಡ್ಕೊಬೇಕು. ಫಸ್ಟ್ ಒಂದು ಒಳ್ಳೆ ಬಟ್ಟೆ ತಗೊಳ್ಬೇಕು, ಶೂ ಕಂಪಲ್ಸರಿ ಹಾಕೊಬೇಕು, ಒಳ್ಳೆ ಡ್ರೆಸ್ ಆಗಿರ್ಬೇಕು. ಅವಾಗ ಏನಾಗುತ್ತೆ, ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆಂಟ್ ಬರುತ್ತೆ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಬರುತ್ತೆ. ಇಲ್ಲ, ನಾನು ಕೂಡ 4 ಜನದ ಹತ್ರ ಮಾತಾಡ್ಬೋದು ಅನ್ನೋ ಧೈರ್ಯ ಬರುತ್ತೆ. ಇದೇನು ಮಾಡುತ್ತೆ, ನಿಮ್ಮನ್ನ ನೆಟ್ವರ್ಕಿಂಗ್ ಮಾಡಿಸುತ್ತೆ. ಅಂದ್ರೆ ನೀವು 4 ಜನದ ಹತ್ರ ನೀವು ಪರಿಚಯ ಮಾಡ್ಕೊಬಹುದು, 4 ಜನದ ಹತ್ರ ಆರಾಮಾಗಿ ಮಾತಾಡ್ಬೋದು. ಅವಾಗ ಏನಾಗುತ್ತೆ, ಒಬ್ಬರಿಂದ ಒಬ್ಬರಿಗೆ ನೆಟ್ವರ್ಕ್ ಬೆಳೆಯುತ್ತೆ. ನೀವು ಒಂದು ವರ್ಡ್ ಕೇಳಿದಿರಲ್ಲ, ನೆಟ್ವರ್ಕ್ ಈಸ್ ನೆಟ್ವರ್ಕ್ ಅಂತ. ಅಂದ್ರೆ ನಿಮ್ಗೆ ಎಷ್ಟು ಜನ ಗೊತ್ತಿದ್ದಾರೆ ಅಷ್ಟೇ ನಿಮಗೆ ಮುಂದೆ ಹೋಗಿ ಹೆಲ್ಪ್ ಆಗುತ್ತೆ. ಎಲ್ಲೋ ಒಂದು ಕೆಲಸ ಇದ್ದಾಗ ಅವ್ನು ನಿಮಗೆ ಫೋನ್ ಮಾಡಿ ಹೇಳ್ತಾನೆ ಎಲ್ಲೋ ಒಂದು ಕೆಲಸ ಇದೆ ಅಂತ, ಅಥವಾ ನೀವೇನೋ ಒಂದು ಬಿಲ್ಡ್ ಮಾಡಬೇಕು, ಏನೋ ಒಂದು ಬಿಸ್ನೆಸ್ ಮಾಡ್ಬೇಕಂದ್ರೂ ಕೂಡ ಅವ್ನು ನಿಮಗೆ ಹೆಲ್ಪ್ ಮಾಡ್ತಾನೆ ಆ ಟೈಮಲ್ಲಿ. ಅದಕ್ಕೆ ನಿಮ್ಮ ಹತ್ರ ಒಂದು 4 ಜನದ ಹತ್ರ ಮಾತಾಡೋ ಧೈರ್ಯ ಇರಬೇಕು. ಅಥವಾ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡ್ತಿದ್ದೀರಾ ಅಂದ್ರೆ ನಿಮ್ಮನ್ನು ಇಂಟರ್ವ್ಯೂ ಮಾಡೋರು 3 ಸೆಕೆಂಡಲ್ಲಿ ನಿಮ್ಮನ್ನು ಜಡ್ಜ್ ಮಾಡಾಕ್ತಾರೆ. ನಿಮ್ಗೆ ಏನು ಕೇಳಬಾರ್ದು, ಏನು ಹೇಳ್ಬಾರ್ದು ಅಂತ ಅವ್ರು ಆಲ್ರೆಡಿ ಮೈಂಡ್ ತಾಂಡ್ಬಿಡುತ್ತೆ. ಸಬ್ ಕಾನ್ಶಿಯಸ್ ಮೈಂಡ್ ಹೆಂಗ್ ವರ್ಕ್ ಆಗುತ್ತೆ ಗೊತ್ತಾ? ನೀವು ಯಾವುದೋ ಒಂದು ಏರಿಯಾಗೆ ಹೋಗ್ತಾ ಇದ್ದೀರಾ, ಆ ಏರಿಯಾದಲ್ಲಿ ನಿಮಗೆ ಮುಂಚಿಂದನೇ ಹೇಳ್ಬಿಟ್ಟಿದ್ದಾರೆ ಈ ಏರಿಯಾ ಸರಿ ಇಲ್ಲ, ಈ ಏರಿಯಾದಲ್ಲಿ ಕಳ್ತನ ಆಗುತ್ತೆ ಅಂತ. ಅವಾಗ ನಿಮ್ಮ ಮೈಂಡ್ ಹೆಂಗಿರುತ್ತೆ? ನೀವು ಯಾರೋ ಒಬ್ಬ ರೋಡಲ್ಲಿ ಹೋಗ್ತಾ ಇದ್ರು ಅವ್ನು ಕಳ್ಳ ಅನ್ಕೊಂತೀರಾ, ಯಾರೋ ಆ ರೋಡಲ್ಲಿ ಹಿಂಗ್ ಬರ್ತಾ ಇದ್ರೆ ಅವ್ನು ಕಳ್ಳ ಅನ್ಕೊಂತೀರಾ. ಇದೇ ರೀತಿ ವರ್ಕ್ ಆಗೋದು ಮೈಂಡ್. ನಾವು ಒಂದ್ಸಲ ಈ ಜಗತ್ ನಂಬಿಟ್ಟಿದೆಯಲ್ಲ, ಇವನು ಒಳ್ಳೆ ಡ್ರೆಸ್ ಮಾಡ್ಕೊಂಡಿಲ್ಲ ಅಂದ್ರೆ ಇವನ ಹತ್ರ ನಾಲೆಡ್ಜ್ ಇರಲ್ಲ, ಇವನು ಅರ್ಧೋಗಿರೋ ಬಟ್ಟೆ ಹಾಕೊಂಡಿದ್ದಾನೆ ಅಂದ್ರೆ ಇವನ ಹತ್ರ ಏನು ಗೊತ್ತಿರಲ್ಲ ಅಂತ ಇದರ ನಂಬಿದೆ ಜಗತ್ತು. ಇದರಿಂದ ನೀವು ಅವ್ರ ಮುಂದೆ ಹೋಗಿ ಆ ರೀತಿ ಪ್ರೆಸೆಂಟ್ ಮಾಡಿದಾಗ ಅವ್ರು ನಿಮ್ಮನ್ನು ಈಸಿಲಿ ಜಡ್ಜ್ ಮಾಡ್ತಾರೆ. ನಿಮ್ಗೆ ಏನು ವಿಷಯ ಗೊತ್ತಿದ್ರು ಗೊತ್ತಿಲ್ದಿರೋ ಮ್ಯಾಟ್ರ್ ಆಗಲ್ಲ. ನೀವೇನು ಹೇಳ್ತಿದ್ರು ಅವ್ರ ತಲೆಯಿಂದ ಇಲ್ಲಿ ಹೋಗುತ್ತೆ, ತಲೆಗೆ ಹೋಗಲ್ಲ. ಯಾಕಂದ್ರೆ ಅವ್ರು ಮುಂಚೆನೆ ಡಿಸೈಡ್ ಮಾಡಿರ್ತಾರೆ ಇವ್ನು ಕರ್ಕೊಳಲ್ಲ ನಾನು ಅಂತ. ಅದಕ್ಕೇನೆ ಫಸ್ಟ್ ಸಂಬಳ ಬಂದ್ರೆ ಅಥವಾ ನಿಮ್ಮ ಕೈಯಲ್ಲಿ ಏನಾದ್ರು ದುಡ್ಡು ಬಂದ್ರೆ ನಿಮ್ಮ ಮೇಲೆ ನೀವು ಸ್ಪೆಂಡ್ ಮಾಡ್ಕೊಳ್ಳಿ. ಇದಕ್ಕಿಂತ ಬೆಟರ್ ರಿಟರ್ನ್ ಯಾವುದೂ ಇಲ್ಲ. ನಿಮಗೆ ಯಾವಾಗ ಕಾನ್ಫಿಡೆಂಟ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ, ನಿಮಗೆ ಅನ್ಸುತ್ತೆ ನಾನು ಏನು ಬೇಕಾದ್ರೂ ಮಾಡ್ಬೋದು ಅಂತ, ಅವಾಗ ನೀವು ಅಪ್ಗ್ರೇಡ್ ಆಗ್ತೀರಾ ಲೈಫಲ್ಲಿ. ಫಸ್ಟು ಆ ಸ್ಕಿಲ್ ಕಲೀರಿ, ಈ ಸ್ಕಿಲ್ ಕಲೀರಿ ಅಂತ ಹೇಳ್ತಾ ಇಲ್ಲ, ಫಸ್ಟು ನೀವು ಅಪ್ಗ್ರೇಡ್ ಆಗಿ. ನಿಮ್ಮ ಮನೆಗೆ ಹೇಳ್ಬೋದು ಏನೋ ಬಟ್ಟೆಗೆ ಸುಮ್ಮನೆ ದುಡ್ಡು ಇಡ್ತೀಯಾ, ಬಟ್ಟೆಯಿಂದ ಏನು ದುಡ್ಡು ಬರುತ್ತಾ, ಅದು ಬರುತ್ತಾ, ಇದು ಬರುತ್ತಾ ಅಂತ. ನಿಜವಾಗ್ಲೂ ಬರುತ್ತೆ. ನೀವು ಯಾವಾಗ ನಿಮ್ಮನ್ನು ನೀವು ಕಾನ್ಫಿಡೆಂಟ್ ಫೀಲ್ ಮಾಡ್ತೀರಾ, ಮತ್ತೆ ನೀವು ವೆಲ್ ಡ್ರೆಸ್ ಆಗಿ ಕಾನ್ಫಿಡೆಂಟಿಂದ ಕಂಡ್ರೆ ನಿಮ್ಮನ್ನು ಯಾರು ಟ್ರೋಲ್ ಮಾಡಲ್ಲ, ನಿಮ್ಮನ್ನು ಯಾರು ಸಣ್ಣದಾಗಿ ನೋಡಲ್ಲ, ನಿಮ್ಮನ್ನ ಇಂಪಾರ್ಟೆನ್ಸ್ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನಿಮ್ಮನ್ನು ಪ್ರತಿಯೊಂದಕ್ಕೂ ಇನ್ವಾಲ್ವ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀವು ನೀವೇ ಅವ್ರ ಮುಂದೆ ಒಂಥರ ಕಾಮಿಡಿ ಪೀಸ್ ಥರ ಇದ್ರೆ ಅವ್ರು ನಿಮ್ಗೆ ಏನಕ್ಕೂ ಇನ್ವಾಲ್ವ್ ಮಾಡ್ಕೊಳಲ್ಲ, ನೀವು ಒಂಥರ ಸೈಡ್ ಲೈನ್ ಆಗ್ಬಿಡ್ತೀರಾ. ನಿಮ್ಮನ್ನ ಎಲ್ಲರೂ ಇನ್ವಾಲ್ವ್ ಮಾಡ್ಕೊಬೇಕು, ನಿಮ್ಮನ್ನೆಲ್ಲರೂ ಇದು ಮಾಡಬೇಕು ಅಂದ್ರೆ ನೀವು ವೆಲ್ ಡ್ರೆಸ್ ಆಗಿರಬೇಕು, ಕಾನ್ಫಿಡೆಂಟ್ ಇಂದ ನಡ್ಕೊಬೇಕು. ನಿಮ್ಮನ್ನು ನೀವು ಅಪ್ಗ್ರೇಡ್ ಮಾಡ್ಕೊಂಡಿದೀನಿ ಅಂತ ಫೀಲ್ ಮಾಡ್ತೀರಾ, ಅವಾಗ ನಿಮ್ಗೆ ಆಟೋಮೆಟಿಕ್ಲಿ ಗ್ರೋತ್ ಬರುತ್ತೆ. ನೋಡಿ ಒಂದ್ಸಲ. ಇದು ಒಂದು ಸ್ಟೇಜ್ ಆದ್ರೆ, ಎರಡನೇ ಸ್ಟೇಜು ಸ್ಕಿಲ್ನ ಅಪ್ಗ್ರೇಡ್ ಮಾಡ್ಕೊಳೋದು. ಸ್ಕಿಲ್ ಮೀನ್ಸ್ ನನಗೆ ಗೊತ್ತಿಲ್ಲ ನಿಮ್ಗೆ ಏನೇನೆಲ್ಲ ಇಂಟ್ರೆಸ್ಟ್ ಇದೆ, ಯಾವ್ದು ಇಂಟ್ರೆಸ್ಟ್ ಇದೆ ಅಂತ. ಸ್ಕಿಲ್ ಮೀನ್ಸ್ ಎನಿಥಿಂಗ್. ನಿಮಗೆ ಈಗಿನ ಜಗತ್ತಲ್ಲಿ ಸ್ಕಿಲ್ ಅಂದರೆ ಕಂಪ್ಯೂಟರ್ ಯೂಸ್ ಮಾಡೋಕ್ಕೆ ಬರಬೇಕು, ಇಂಟರ್ನೆಟ್ನ ಯೂಸ್ ಮಾಡೋಕ್ಕೆ ಬರಬೇಕು. ಯೂಟ್ಯೂಬ್ ನೋಡೋದು, ಇನ್ಸ್ಟಾಗ್ರಾಮ್ ನೋಡೋದು ನಿಮಗೆ ಇಂಟರ್ನೆಟ್ ಯೂಸ್ ಮಾಡ್ದಂಗೆ ಅಲ್ಲ. ಇದು ಬಿಟ್ಟು ಬೇರೆ ಜಗತ್ತೇ ಇದೆ. ನಿಮಗೆ ಕಂಪ್ಯೂಟರ್ ಯೂಸ್ ಮಾಡೋಕ್ಕೆ ಬರಬೇಕು. ಏನು ಸ್ಕಿಲ್ ಕಲಿಬೇಕು, ಏನು ಸ್ಕಿಲ್ ಕಲಿಬಾರ್ದು ಅನ್ನೋದು ಸೆಕೆಂಡ್ರಿ. ಒಂದು ಇಮೇಲ್ ಬರೆಯೋದು ಹೆಂಗೆ ಅಂತ ಬೇಸಿಕ್ ಕಲಿಬೇಕು. ಬೇಸಿಕ್ ವಿಷಯಗಳನ್ನ ಕಲಿಬೇಕಂದ್ರೆ ನೀವು ಜಸ್ಟ್ ಒಂದು ಕಂಪ್ಯೂಟರ್ನ ತಗೊಳ್ಬೇಕು. ಕಂಪಲ್ಸರಿ ನೀವು ಫಸ್ಟ್ ಗೋಲ್ ಏನಿರಬೇಕಂದ್ರೆ ಒಳ್ಳೆ ಐಫೋನ್ ತಗೊಳೋದಲ್ಲ, ಒಂದು ಲ್ಯಾಪ್ಟಾಪ್ ತಗೊಳ್ಬೇಕು. ಒಳ್ಳೆ ಸ್ಪೆಸಿಫಿಕೇಶನ್ ಇರೋ ಒಂದು ಲ್ಯಾಪ್ಟಾಪ್ ತಗೊಳ್ಬೇಕು. ಲ್ಯಾಪ್ಟಾಪ್ ತಗೊಂಡು ಪ್ರತಿ ಒಂದು ವಿಷಯನೂ ನೀವು ಅದರಲ್ಲೇ ಸ್ಪೆಂಡ್ ಮಾಡಬೇಕು. ಬೆಳಿಗ್ಗೆಯಿಂದ ಸಂಜೆವರೆಗೂ ಟೈಮ್ ಸ್ಪೆಂಡ್ ಮಾಡ್ತೀರಲ್ಲ, ಇನ್ಸ್ಟಾಗ್ರಾಮಲ್ಲಿ ಸ್ಪೆಂಡ್ ಮಾಡೋ ಬದಲು, ಬೇರೆ ಕಡೆ ಸ್ಪೆಂಡ್ ಮಾಡೋ ಬದಲು ನೀವು ಲ್ಯಾಪ್ಟಾಪಲ್ಲಿ ಸ್ಪೆಂಡ್ ಮಾಡಿ. ಯೂಟ್ಯೂಬ್ ವಿಡಿಯೋ ನೋಡ್ತಿದ್ದೀರಾ, ಲ್ಯಾಪ್ಟಾಪಲ್ಲಿ ನೋಡಿ. ಇದರಿಂದ ಏನಾಗುತ್ತೆ, ನೀವು ಲ್ಯಾಪ್ಟಾಪ್ ಯೂಸ್ ಮಾಡೋದು ಕಲಿತೀರಾ, ಒಂದು ಕಂಪ್ಯೂಟರ್ನ ಯೂಸ್ ಮಾಡೋದು ಕಲಿತೀರಾ. ಎಷ್ಟೋ ಜನಕ್ಕೆ ನಾನು ಭಾಳ ನೋಡಿದ್ದೀನಿ, ಕಂಪ್ಯೂಟರ್ನ ಯೂಸ್ ಮಾಡೋಕ್ಕೆ ಬರಲ್ಲ. ಸ್ಟಾರ್ಟ್ ಬಟನ್ ಎಲ್ಲಿಂದ ಬರುತ್ತೆ, ರೈಟ್ ಕ್ಲಿಕ್ ಎಲ್ಲಿಂದ ಬರುತ್ತೆ, ಲೆಫ್ಟ್ ಕ್ಲಿಕ್ ಎಲ್ಲಿಂದ ಬರುತ್ತೆ ಅಂತ ಕೇಳ್ತಾರೆ. ಬೇಸಿಕ್ಕೇ ಗೊತ್ತಿಲ್ಲ. ಒನ್ಸ್ ನಿಮ್ಮ ಹತ್ರ ಲ್ಯಾಪ್ಟಾಪ್ ಬಂದಮೇಲೆ AI ಯೂಸ್ ಮಾಡಿ. ಅಂದರೆ ಅದು ಓಪನ್ AI, ಚಾಟ್ GPT ಆಗಿರ್ಬೋದು. ನಿಮ್ಮ ಹತ್ರ ಜಿಯೋ ಸಿಮ್ ಇದ್ರೆ ಜೆಮಿನಿ ಪ್ರೋ ವರ್ಷನ್ ಫ್ರೀಯಾಗಿ ಬರುತ್ತೆ. ಬೇಡ ಅಂದರೆ ಬೇರೆ ಫ್ರೀ ಮಾಡಲ್ಲೇ ಇದಾವಲ್ಲ, ಫ್ರೀ ಮಾಡಲ್ನ
ಯೂಸ್ ಮಾಡ್ಕೊಬೋದು. ಏನಂದರೆ ನಿಮಗೆ ಏನು ಇಂಟ್ರೆಸ್ಟ್ ಇದೆ, ನಾನು ಇಲ್ಲ ಅದನ್ನೇ ಕೇಳಿ, ನಾನು ಈ ಥರ ಗ್ರೋ ಆಗ್ಬೇಕಂತಿದ್ದೀನಿ, ನಾನು ಈ ಥರ ಅಪ್ಡೇಟ್ ಆಗ್ಬೇಕಂತಿದ್ದೀನಿ, ನಾನು ಏನೇನು ಕಲಿಬೋದು, ಯಾವ ವಿಷಯದಲ್ಲಿ ಕಲಿಬೋದು ಅಂತ. ಅದು ಓವರ್ ಎ ಪೀರಿಯಡ್ ಆಫ್ ಟೈಮ್ ನಿಮ್ಗೆ ಕನ್ವರ್ಸೇಷನ್ ಮಾಡ್ತಾ ಅದು ನಿಮಗೆ ಇನ್ಪುಟ್ ಕೊಡ್ತಾ ಹೋಗುತ್ತೆ. ಆ ರೀತಿ ಅಪ್ಡೇಟ್ ಆಗಿ ಮೇ ಬಿ ಅದು ಆಗಿರೋದ್ರಿಂದ ಬೇಸಿಕ್ ವಿಷಯ ಹೇಳ್ಬೋದು. ಅದಕ್ಕೇನಾದರೂ 20,000ನ ನಾನು ಯಾವ ರೀತಿ ಸೇವ್ ಮಾಡೋದು ಅಂತ ಹೇಳಿದ್ರೆ ಅದು ಹೇಳುತ್ತೆ 20-30-50 ರೂಲ್ಸ್ ಹೇಳುತ್ತೆ. 20% ಸೇವ್ ಮಾಡು, 30% ವಾಂಟಿಗೆ ಇಟ್ಕೋ, ಇನ್ನೊಂದು 50% ನೀಡಿಗೆ ಇಟ್ಕೋ ಅಂತ. ಬಟ್ 20,000ದಲ್ಲಿ ವಾಂಟು ನೀಡ್ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋದ್ರೆ ಮುಗಿದೋಯ್ತು ಕತೆ. ಅದರಲ್ಲಿ ಏನೂ ಸೇವ್ ಮಾಡೋಕ್ಕಾಗಲ್ಲ. ನಾನು ಯಾವ ರೀತಿ ಅಪ್ಗ್ರೇಡ್ ಆಗಬೇಕು, ನಾನು ಎಲ್ಲಿ ದುಡ್ಡು ಇನ್ವೆಸ್ಟ್ ಮಾಡಿದ್ರೆ ನನಗೆ ಫ್ಯೂಚರಲ್ಲಿ ರಿಟರ್ನ್ ಬರುತ್ತೆ, ನಾನು ಎಂತದಾಗಿ ಇನ್ವೆಸ್ಟ್ ಮಾಡಬೇಕು, ನಾನು ಎಲ್ಲಿ ದುಡ್ಡನ್ನ ಸ್ಪೆಂಡ್ ಮಾಡಬೇಕು. ಇನ್ವೆಸ್ಟ್ ಅಂದರೆ ಹೋಗಿ SIP ಮಾಡೋದಲ್ಲ, ದುಡ್ಡನ್ನ ಸ್ಪೆಂಡ್ ಮಾಡಬೇಕು. ನೀವು ಎಲ್ಲಿ ಸ್ಪೆಂಡ್ ಮಾಡಬೇಕು ಅಲ್ಲಿ ಸ್ಪೆಂಡ್ ಮಾಡಬೇಕು. ಇದರಿಂದ ನಿಮಗೆ ಫ್ಯೂಚರಲ್ಲಿ ರಿಟರ್ನ್ ಬರಬೇಕು. ಈ ಥರ ನೀವು ಕಾನ್ವರ್ಸೇಷನ್ ಮಾಡ್ತಾ ಹೋಗಬೇಕು IA ಜೊತೆಗೆ. ಮತ್ತೆ ಲೈಫಲ್ಲಿ ಒಂದು ಗೋಲ್ ಇಟ್ಕೊಳ್ಳಿ. 3 years 5 years ಈ ಥರ ಗೋಲ್ ಇಟ್ಕೊಳ್ಳಿ. 3 yearsಲ್ಲಿ ನನ್ನ ಸ್ಯಾಲ್ರಿ ಇಷ್ಟ ಆಗಿರುತ್ತೆ, 5 yearsಲ್ಲಿ ನನ್ನ ಸ್ಯಾಲ್ರಿ ಇಷ್ಟ ಆಗಿರುತ್ತೆ ಅಂತ. 10 years 20 years 30 years ಎಲ್ಲ ಬೇಡ, ಅಟ್ಲೀಸ್ಟ್ 3 years 5 years ಇಟ್ಕೊಳ್ಳಿ. 3 yearsವರೆಗೂ ಕೆಲಸ ಸಖತ್ ವರ್ಕ್ ಹಾರ್ಡ್ ಮಾಡಿ, ಬೇಕಿರೋ ಒಂದೊತ್ತು ಊಟ ಕಡಿಮೆ ಮಾಡಿ, ಬಟ್ ನಿಮ್ಮ ಸ್ಕಿಲ್ನ ಅಪ್ಗ್ರೇಡ್ ಮಾಡ್ಕೊಳಕ್ಕೆ, ನೀವು ಚೆನ್ನಾಗಿ ಕಾಣಿಸ್ಕೊಳಕ್ಕೆ, ಫ್ಯೂಚರಲ್ಲಿ ಹೆಲ್ಪ್ ಆಗುವಂಥ ಕೆಲಸಗಳಿಗೆ ದುಡ್ಡು ಖರ್ಚು ಮಾಡೋಕ್ಕೆ ಮಕಾಮುಲಾಜ್ ನೋಡಬೇಡಿ. ನಮ್ಮ ತಂದೆ ತಾಯಿ ಬೇರೆ ಜನರೇಷನ್ ಅವರು, ಆ ಟೈಮಲ್ಲಿ ನಮ್ಮ ಇಂಡಿಯನ್ ಎಕಾನಮಿ ತುಂಬ ಸ್ಟ್ರಗಲ್ ಮಾಡ್ತಿರುತ್ತೆ, ಸರಿಯಾಗಿ ಊಟ ಸಿಗ್ತಿರಲ್ಲ. ಅವ್ರ ಮೇನ್ ಫೋಕಸ್ ಏನಿರುತ್ತೆ, ಊಟಕ್ಕೋಸ್ಕರ ದುಡ್ಡನ್ನ ಸೇವ್ ಮಾಡಬೇಕು, ನಾಳೆ ಜಗತ್ತು ಹೆಂಗಿರುತ್ತೋ, ಎಕಾನಮಿ ಹೆಂಗಿರುತ್ತೋ ಅಂತ ಅವ್ರಿಗೆ ನಾಳೆ ಬಗ್ಗೆ ನಂಬಿಕೆ ಇರಲ್ಲ. ಅದಕ್ಕೆ ಅವ್ರು ಜಾಸ್ತಿ ದುಡ್ಡನ್ನ FDನಲ್ಲಿ ಇಡ್ತಾರೆ. ಯಾಕಂದ್ರೆ ಅವ್ರು ಮುಂಚೆಯಿಂದ ಆ ಥರ ಎಕಾನಮಿ ನೋಡ್ಕೊಂಡ್ ಬಂದಿದ್ದಾರೆ. ಅದಕ್ಕೆ ಅವ್ರು ಏನು ಮಾಡೋರು, ಅವ್ರ ದುಡ್ಡನ್ನ ಪ್ರೊಟೆಕ್ಟ್ ಮಾಡಕ್ಕೆ ಟ್ರೈ ಮಾಡೋರು. ಬಟ್ ಇವಾಗ ಹಂಗಲ್ಲ. ಇವಾಗ ವಿ ಆರ್ ಗ್ರೋಯಿಂಗ್ ಎಕಾನಮಿ. ಇಲ್ಲಿ ನೀವು ನಿಮ್ಮ ದುಡ್ಡು ಗ್ರೋ ಆಗಬೇಕಂದ್ರೆ ಫಸ್ಟ್ ನೀವು ದುಡ್ಡು ಮಾಡಬೇಕಾ. ನೀವು ದುಡ್ಡು ಮಾಡಿದ್ಮೇಲೆ ದುಡ್ಡು ಗ್ರೋ ಆಗುತ್ತಲ್ಲ. 20,000ದಲ್ಲಿ ಒಂದು 3,000 ರೂಪಾಯಿ SIP ಮಾಡಿದಿರಾ ಅನ್ಕೊಳ್ಳಿ, ವರ್ಷಕ್ಕೆ ಎಷ್ಟಾಗುತ್ತೆ, 36,000 ಆಗುತ್ತೆ ಅಲ್ವಾ. ಅದೇ ನೀವು ಈ 20,000 ಸಂಬಳನ 50,000ಕ್ಕೆ ತಗೊಂಡೋದ್ರೆ ನೀವೆಷ್ಟು ಸೇವ್ ಮಾಡ್ಬೋದು. ಇದೇ 20,000 ಖರ್ಚು ಮಾಡಿದ್ರು 30,000 ಸೇವ್ ಮಾಡ್ಬೋದು. ಅಂದ್ರೆ ನೀವು ಇಲ್ಲಿ ಒಂದು ವರ್ಷ ಏನ್ ಸೇವ್ ಮಾಡ್ತಿದ್ರಲ್ಲ, ಇದೇ ದುಡ್ಡನ್ನ 50,000 ಸಂಬಳ ಆದಾಗ ಒಂದು ತಿಂಗಳಲ್ಲಿ ಸೇವ್ ಮಾಡ್ಬೋದು. ಈಗ ನೀವು ನಿಮ್ಮ ದುಡ್ಡನ್ನ, ನಿಮ್ಮ ಎನರ್ಜಿನ ಎಲ್ಲಿ ಸ್ಪೆಂಡ್ ಮಾಡಬೇಕು, 50,000 ದುಡಿಯೋದ್ರ ಕಡೆ ಸ್ಪೆಂಡ್ ಮಾಡಬೇಕಾ ಅಥವಾ ಈ 3,000 SIP ಮಾಡೋದ್ರಲ್ಲಿ ಸ್ಪೆಂಡ್ ಮಾಡಬೇಕಾ. ಗೋಲ್ ಇಟ್ಕೊಳ್ಳಿ. ನಿಮ್ಮ ಹತ್ರ ಏನಾದರೂ ಇವಾಗ 15-20,000 ಸ್ಯಾಲ್ರಿ ಬರ್ತಾ ಇದ್ರೆ, ನೀವು ನಿಮ್ಮ ಸ್ಯಾಲ್ರಿನ 3 ವರ್ಷದಲ್ಲಿ, ಒಂದೇ ವರ್ಷಕ್ಕೆಲ್ಲ ಇಟ್ಕೊಬೇಡಿ. ಒಂದೇ ವರ್ಷಕ್ಕೆ ಇಟ್ಕೊಂಡ್ರೆ ಏನಾಗುತ್ತೆ, ಅದು ಅಚೀವ್ ಆಗದಲ್ಲೇ ಇರೋ ಕಾರಣ ನೀವು ಡಿಮೋಟಿವ್ ಆಗ್ತೀರಾ, ಮತ್ತೆ ಇದನ್ನ ನೀವು ನಂಬಕ್ ಹೋಗಲ್ಲ, ಫಾಲೋ ಮಾಡಲ್ಲ. ಅದಕ್ಕೆ 3 years ಗೋಲ್ ಇಟ್ಕೊಳ್ಳಿ. 3 years ಗೋಲ್ ಇಟ್ಕೊಂಡು ವರ್ಷ ಇನ್ಕ್ರೀಸ್ ಆಗ್ತಾ ಹೋಗಿ. ಮುಂದಿನ ವರ್ಷ ನನ್ನ ಸ್ಯಾಲ್ರಿ 30,000 ಆಗುತ್ತೆ, ಅದ್ರ ಮುಂದಿನ ವರ್ಷ 40 ಆಗುತ್ತೆ, 3ನೇ ವರ್ಷಕ್ಕೆ 50 ಆಗುತ್ತೆ. ಈ ತರ ಸ್ಟೆಪ್ ಬೈ ಸ್ಟೆಪ್ ಗೋಲ್ ಇಟ್ಕೊಳ್ಳಿ. ಮತ್ತೆ ಯಾವ್ದು ಸ್ಪೀಡಾಗಿ ಹೋಗುತ್ತೆ ಅದು ಸಸ್ಟೈನ್ ಆಗಲ್ಲ, ವಾಪಸ್ ಬಂದೇ ಬರುತ್ತೆ. ಸ್ಪೀಡಾಗಿ ಏನು ಮಾಡಕ್ ಹೋಗ್ಬೇಡಿ. ಸ್ಪೀಡ್ ಈ ಸ್ಕ್ಯಾಮ್. ಸ್ಲೋ ಅಂಡ್ ಕನ್ಸಿಸ್ಟೆನ್ಸಿನೇ ವಿನ್ ಆಗೋದು ಯಾವಾಗ್ಲೂ. ಮತ್ತೆ ಸೇವಿಂಗ್ಸ್ನ ಕಂಪ್ಲೀಟ್ಲಿ ಬಿಡೋದಲ್ಲ. ಹೇಳ್ತಿದ್ದೀನಿ ಅಂತ ಕಂಪ್ಲೀಟ್ಲಿ ಎಲ್ಲಾನು ಸ್ಪೆಂಡ್ ಮಾಡ್ಬಿಟ್ಟು ಆರಾಮಾಗಿ ದುಡ್ಡೆಲ್ಲ ಖರ್ಚು ಮಾಡ್ಬಿಟ್ಟು ಆರಾಮಾಗಿರ್ತೀನಿ, ಯಾಕಂದ್ರೆ ನೀವೇ ಹೇಳಿದ್ರಲ್ಲ ಸರ್ ನಾಳೆ ಚೆನ್ನಾಗಿರ್ಬೇಕಾದ್ರೆ ಇವಾಗ ದುಡ್ಡು ಖರ್ಚು ಮಾಡಬೇಕು ಅಂತ. ಆ ಥರ ಅಲ್ಲ. ಅಟ್ಲೀಸ್ಟ್ 1,000 2,000 ಸೇವ್ ಮಾಡಿ, SIP ಮಾಡಿ. ಇದರಿಂದ ಏನಾಗುತ್ತೆ, ನಿಮಗೆ ಡಿಸಿಪ್ಲಿನ್ ಗೊತ್ತಾಗುತ್ತೆ. ಈ ದುಡ್ಡಿಂದ ನೀವು ದುಡ್ಡು ಮಾಡೋಕ್ಕಾಗಲ್ಲ. 2,000 ರೂಪಾಯಿ SIP ಮಾಡಿ ನೀವು ಲೈಫ್ ಸೆಟ್ಲ್ ಆಗೋಕ್ಕಾಗಲ್ಲ. ಇದರಿಂದ ಏನೂ ಉಪಯೋಗ ಆಗಲ್ಲ. ನೀವು 2,000 ರೂಪಾಯಿ SIP ಮಾಡಿದ್ರೆ 10 ವರ್ಷಕ್ಕೆ ಒಂದು 4.5 ಲಕ್ಷ ಆಗುತ್ತೆ. 10 ವರ್ಷ ಬಿಟ್ಟು 5 ಲಕ್ಷ ಏನಕ್ಕೂ ನಿಮ್ಮ ಲೈಫಲ್ಲಿ ಏನೂ ಚೇಂಜ್ ಮಾಡಲ್ಲ. ಬಟ್ ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ನಿಮಗೆ ಡಿಸಿಪ್ಲಿನ್ ಕಲಿಸುತ್ತೆ. ನೀವು ಇದನ್ನ ನೋಡ್ತೀರಾ, ಯಾವ ರೀತಿ ನೀವು ದುಡ್ಡು ಜೋಡಿಸ್ತಾ ಹೋಗ್ತೀರಲ್ಲ. 2,000 ಜೋಡಿಸಿರ್ತೀರಾ, 2 ವರ್ಷ ಬಿಟ್ಬಿಟ್ಟು ಇದೊಂದು 60,000 1 ಲಕ್ಷ ಆಗಿರುತ್ತೆ. ನಿಮಗೆ ಅನ್ಸುತ್ತೆ 2,000 ರೂಪಾಯಿ ಜೋಡಿಸಿರೋದೇ 1 ಲಕ್ಷ ಆಗಿದೆ ಅಂದರೆ ನಾನು 20,000 30,000 ಜೋಡಿಸಿದ್ರೆ ಎಷ್ಟಾಗುತ್ತೆ ಅಂತ. ಈ ಪವರ್ ಆಫ್ ಕಾಂಪೌಂಡಿಂಗ್ದು ನಿಮಗೆ ಬೆಲೆ ಗೊತ್ತಾಗುತ್ತೆ. ಇದ್ರ ಬೆಲೆ ಗೊತ್ತಾಗಬೇಕಂದ್ರೆ ನೀವು ಅಟ್ಲೀಸ್ಟ್ ಏನಾದರೂ ಒಂದು ಸೇವ್ ಮಾಡಬೇಕು. 1,000 ಆಗಿರಲಿ, 500 ರೂಪಾಯಿ ಆಗಿರಲಿ, 2,000 ರೂಪಾಯಿ ಆಗಿರಲಿ, ಏನಾದರೂ ಒಂದು ಸೇವ್ ಮಾಡಿ. ಮತ್ತೆ ಕಂಪಲ್ಸರಿ ಪ್ರತಿಯೊಬ್ಬರೂ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳೇಬೇಕು. ಇದು ಪ್ರಮೋಷನ್ ಅಲ್ಲ. ಯಾಕೆ ಹೆಲ್ತ್ ಇನ್ಶೂರೆನ್ಸ್ನ, ಟರ್ಮ್ ಇನ್ಶೂರೆನ್ಸ್ನ ಪದೇ ಪುಷ್ ಮಾಡ್ತಿರ್ತೀನಿ, ಹೇಳ್ತಿರ್ತೀನಿ ಅಂದರೆ ಇದು ತುಂಬಾ ಮುಖ್ಯ ಜೀವನದಲ್ಲಿ. ನೀವು ಬೆಂಗಳೂರಲ್ಲಿ ಇರ್ತೀರಾ, ಹೊರಗಡೆ PGನಲ್ಲಿ ಊಟ ಮಾಡ್ತೀರಾ, ಎಲ್ಲೋ ಅಲ್ಲೂ ಇಲ್ಲಿ ಅಡ್ಡಾಡ್ತಿರ್ತೀರಾ, ಏನೋ ತಿನ್ಬಿಡ್ತೀರಾ, ಹೊಟ್ಟೆ ಕೆಟ್ಟೋಯ್ತು ಅಂದ್ರೆ ನಾಳೆ ಒಂದು ದಿವಸ ಹಾಸ್ಪಿಟಲ್ ಅಡ್ಮಿಟ್ ಆದ್ರೆ ನೀವು 6 ತಿಂಗಳು ಸಂಬಳ ಅಥವಾ 1 ವರ್ಷದ ಸಂಬಳ ಒನ್ ಶಾಟ್ ಅಲ್ಲಿ ಹೋಗ್ಬಿಡುತ್ತೆ. ಸೇವಿಂಗ್ಸ್ ಬಿಡಿ, ಸಂಬಳ ಹೋಗ್ಬಿಡುತ್ತೆ. ಮತ್ತೇನ್ ಮಾಡ್ತೀರಾ, ಫ್ರೆಂಡ್ಸ್ ಹತ್ರ ಅಲ್ಲಿ ಇಲ್ಲಿ ಸಾಲ ಮಾಡಿ ಮತ್ತೆ ಈ ಸಾಲ ಟ್ರಾಪಲ್ ಸಿಗಾಕಂತೀರಾ. ನಾವೇನ್ ಮಾಡಬಾರ್ದು ಅಂತ ಟ್ರೈ ಮಾಡ್ತಿದೀವಲ್ಲ, ಅದು ನೀವು ಮತ್ತೆ ಅದೇ ಮಾಡ್ತಾ ಹೋಗ್ತೀರಾ. ಅದಕ್ಕೆ ಕಂಪಲ್ಸರಿ ಒಂದು ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳಿ. ಎಷ್ಟಾಗ್ಬೋದು, ವರ್ಷಕ್ಕೆ 5,000 6,000 ಪೇ ಮಾಡಿದ್ರೆ ನಿಮ್ಗೆ ಆರಾಮ್ಸೆ 5-6 ಲಕ್ಷದ ಪ್ರೀಮಿಯಂ ಸಿಗುತ್ತೆ ಹೆಲ್ತ್ ಇನ್ಶೂರೆನ್ಸ್. ಮತ್ತೆ ಟರ್ಮ್ ಇನ್ಶೂರೆನ್ಸ್ ಅಂತ ಬಂದ್ರೆ ಅದಕ್ಕೆ 3.5 ಲಕ್ಷ ವರ್ಷಕ್ಕೆ ಇನ್ಕಮ್ ಇರಬೇಕು. ಈಗ ಸದ್ಯಕ್ಕೆ ಅಂತೂ ನೀವು ತಗೊಳಕ್ಕಾಗಲ್ಲ. ಒನ್ಸ್ ನಿಮ್ದು ಸ್ಯಾಲರಿ ಇನ್ಕ್ರೀಸ್ ಆದ್ರೆ ಟರ್ಮ್ ಇನ್ಶೂರೆನ್ಸ್ ಕಂಪಲ್ಸರಿ ತಗೊಳ್ಬೇಕು. ಯಾಕಂದ್ರೆ ನಮಗೆ ಅವಾಗ ಭಯ ಇರಲ್ಲ. ಲೈಫಲ್ಲಿ ಏನೇ ರಿಸ್ಕ್ ತಗೊಂಡ್ರು, ಏನೇ ಇದು ಮಾಡಿದ್ರು ಭಯ ಇರಲ್ಲ. ಯಾಕಂದ್ರೆ ನಾನು ಇಲ್ಲ ಅಂದ್ರೂ ಕೂಡ ನನ್ನ ತಂದೆ ತಾಯಿಗೆ ಒಂದು ಸೆಕ್ಯೂರಿಟಿ ಮಾಡಿ ಹೋಗಿದ್ದೀನಿ ಅಂತ ಒಂದು ಧೈರ್ಯ ಇರುತ್ತೆ. ಮತ್ತೆ ಯಾರೋ 28 30 35 ವರ್ಷದವ್ರು ಯಾರನ್ನ ಈ ವಿಡಿಯೋ ನೋಡ್ತಾ ಇದ್ರೆ, ಅವ್ರು ನಿಮ್ಮ ಸಂಬಳ ಏನಾದರೂ ಸ್ಟಿಲ್ 20,000 ಇದ್ರೆ ನೀವು ಲೈಫಲ್ಲಿ ಏನೋ ತಪ್ಪು ಮಾಡ್ತಿದ್ದೀರಾ ಅನ್ಕೊಂಬಿಡಿ, ಬೇಜಾರಾಗಬೇಡಿ. ಇದ್ರೆ ನಿಮ್ಗೆ ಹರ್ಟ್ ಆಗ್ಬೋದು. ನೀವು ಲೈಫಲ್ಲಿ ಏನೋ ತಪ್ಪು ಮಾಡಿದ್ದೀರಾ, ತಪ್ಪು ಮಾಡ್ತಾ ಇದ್ದೀರಾ ಅನ್ಕೊಳ್ಳಿ. ಅಟ್ಲೀಸ್ಟ್ ಯಾರೋ ಒಬ್ಬ ಬಂದು ನಿಮಗೆ ಮಕ್ಕಳು ಕೊಡ್ದಂಗೆ ಹೇಳ್ತಿದ್ದೀನಿ ಅಂತ ಖುಷಿ ಪಡಿ. ಇದರಿಂದ ನಿಮ್ಮ ಲೈಫ್ನ ಅಪ್ಗ್ರೇಡ್ ಮಾಡ್ಕೊಳ್ಳಿ. ಏನಾದರೂ ಮಾಡಿ, ಏನಾದರೂ ಸ್ಕಿಲ್ ಕಲಿತು, ಭಾನುವಾರ ಶನಿವಾರ ಏನಾದರೂ ಕಷ್ಟಪಟ್ಟು ಯೂಸ್ ಮಾಡ್ಕೊಂಡು, ಏನೋ ಯೂಸ್ ಮಾಡಿಕೊಂಡು ನನ್ನ ಇನ್ಕಮ್ನ ನಾನು ಅಪ್ಗ್ರೇಡ್ ಮಾಡ್ಕೊಂತೀನಿ, ನನ್ನ ಇನ್ಕಮ್ನ ಜಾಸ್ತಿ ಮಾಡ್ಕೊಡ್ತೀನಿ ಅಂತ ಗೋಲ್ ಇಟ್ಕೊಳ್ಳಿ. ನೀವು ಅಷ್ಟೇ 2 ವರ್ಷ
ಬಿಟ್ಬಿಟ್ಟು ನನ್ನ ಇನ್ಕಮ್ 50,000 ಆಗಬೇಕು, 1,00,000 ಆಗಬೇಕು ಅಂತಾನೆ ಗೋಲ್ ಇಟ್ಕೊಳ್ಳಿ. ಯಾಕಂದ್ರೆ ನೀವೇ ನೋಡ್ತಿರ್ತೀರಾ, ನೀವೇ ಅನುಭವಿಸ್ತಿರ್ತೀರಾ ಎಷ್ಟು ಕಷ್ಟ ಇದೆ ಜೀವನ. 20,000 ಜೀವನ ಮಾಡೋಕ್ಕಾಗತ್ತಾ? ಫಸ್ಟ್ ಆಫ್ ಆಲ್ ಇದನ್ನ ತಮ್ಮನೇಲಿ ನೋಡ್ಕೊಂಡ್ ಬಂದಿರ್ತೀರಾ 20,000 ಹೆಂಗ್ ಸೇವ್ ಮಾಡೋದು ಅಂತ. 20,000 ಎಲ್ಲಿ ಸೇವ್ ಮಾಡೋಕ್ಕಾಗುತ್ತೆ? 20,000 ದುಡ್ಡು ಸೇವ್ ಮಾಡೋಕ್ಕಾಗತ್ತಾ? ಇದೆಲ್ಲ ಸ್ಕ್ಯಾಮು. ಸೇವ್ ಇವೆಲ್ಲ ಮಾಡೋಕ್ಕಾಗಲ್ಲ. ಫಸ್ಟು ದುಡ್ಡನ್ನ ಯಾವ ರೀತಿ ಹುಟ್ಟಾಕೋದು, ಜಾಸ್ತಿ ದುಡ್ಡು ಹುಟ್ಟಾಕೋದು ಯಾವ ರೀತಿ, ಜಾಸ್ತಿ ದುಡ್ಡನ್ನ ಗಳಿಸೋದು ಯಾವ ರೀತಿ, ಅದ್ರಲ್ಲಿ ತಲೆ ಕೆಡಿಸ್ಕೊಳ್ಳಿ. ಒಂದ್ಸಲ ನಿಮ್ಮ ಹತ್ರ ಜಾಸ್ತಿ ದುಡ್ಡು ಬಂದ್ರೆ ಅವಾಗ ಜಾಸ್ತಿ ಸೇವ್ ಮಾಡ್ಬೋದು. 20,000 2,000 ಸೇವ್ ಮಾಡೋದು ಒಂದೇ, 50,000 20,000 ಸೇವ್ ಮಾಡೋದು ಒಂದೇ. ಬಟ್ 50,000 20,000 ಸೇವ್ ಮಾಡೋದು ನಿಮ್ಮ 20,000 2,000 ಸೇವ್ ಮಾಡೋದಕ್ಕಿಂತ 10 ಪಟ್ಟು ಜಾಸ್ತಿ. ಜಸ್ಟ್ ನೀವು 20,000 50,000 ಸಂಬಳಕ್ಕೆ ಹೋಗಿದ್ಕೆ ಎಷ್ಟೊಂದು ಸೇವ್ ಮಾಡ್ಬೋದು. ಈಗ ನೀವು ಜಾಸ್ತಿ ಎಲ್ಲಿ ತಲೆ ಕೆಡಿಸ್ಕೊಬೇಕು? ಯಾವ ಮ್ಯೂಚುವಲ್ ಫಂಡ್ ಬೆಟರ್ ರಿಟರ್ನ್ ಕೊಡುತ್ತೆ, ಎಲ್ಲಿ ಇಟ್ಟರೆ ಜಾಸ್ತಿ ಇಂಟ್ರೆಸ್ಟ್ ಬರುತ್ತೆ, ಯಾವ FD ಬೆಟರ್ ರಿಟರ್ನ್ ಕೊಡುತ್ತೆ, ಇಲ್ಲಿ ತಲೆ ಕೆಡಿಸ್ಕೊಬೇಕಾ? ಅಥವಾ ನನ್ನ ಸಂಬಳ ಇನ್ಕ್ರೀಸ್ ಮಾಡ್ಕೊಳಕ್ಕೆ ನಾನು ಏನೆಲ್ಲ ಮಾಡಬೇಕು, ಏನೆಲ್ಲ ಕಲಿಬೇಕು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಕಾ? ಯೋಚನೆ ಮಾಡಿ. ಮತ್ತೆ ಯಾರಿಗಾದ್ರೂ ಈ ವಿಡಿಯೋ ನೋಡಿ ಹರ್ಟ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ. ನನಗೆ ಇದನ್ನ ಹೇಳಬೇಕು ಅನ್ನಿಸ್ತು. ಬಿಕಾಸ್ ನಾನು ತುಂಬಾ ದಿವಸದಿಂದ ಹೈರಿಂಗ್ ಮಾಡ್ತಿರೋದು ನೋಡ್ತಿದ್ದೀನಲ್ಲ, ಎಷ್ಟೋ ಜನಕ್ಕೆ ಡಿಗ್ರಿ ಇರುತ್ತೆ, ಎಲ್ಲ ಇರುತ್ತೆ, ಯಾವುದೇ ರೀತಿ ಸ್ಕಿಲ್ ಇರಲ್ಲ ಅವ್ರಿಗೆ, ಯಾವುದೇ ರೀತಿ ಅವ್ರನ್ನ ಯಾವ ರೀತಿ ಪ್ರೆಸೆಂಟ್ ಮಾಡ್ಕೊಬೇಕಂತ ಗೊತ್ತಿರಲ್ಲ. ಇರ್ಬೋದು ಅವ್ರ ಹತ್ರ ತುಂಬ ನಾಲೆಡ್ಜ್ ಇರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ಯಾವ ರೀತಿ ಅವ್ರು ನನ್ನ ನಾಲೆಡ್ಜ್ ಹೆಂಗೆ ಪ್ರೆಸೆಂಟ್ ಮಾಡ್ಕೊಬೇಕು ಅದೇನೂ ನಾಲೆಡ್ಜ್ ಇರಲ್ಲ. ನೀವೇನು ಕಲೀಲಿಲ್ಲ ಅಂದರೆ ನಿಮ್ಮ ನಾಲೆಡ್ಜು ನಾಯಿಮೂಲಲ್ಲಿರೋ ಹಾಲಿದ್ದಂಗೆ, ಏನಕ್ಕೂ ಯೂಸ್ ಆಗಲ್ಲ. ನೀವು ಯಾವ ರೀತಿ ನಿಮ್ಮನ್ನ ಬೆಟರ್ ಆಗಿ ಪ್ರೆಸೆಂಟ್ ಮಾಡ್ಕೊಬೇಕಂತ ಕಲೀರಿ. ಆಮೇಲೆ ಸೇವಿಂಗ್ ಬಗ್ಗೆ ತಲೆ ಕೆಡಿಸ್ಕೊಳಂತಾರೆ. ಮತ್ತೆ ನಿಮಗೂ ಏನಾದರೂ ಹೇಳದಿದ್ರೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ. ಮತ್ತೆ ನಿಮ್ಗೆ ಏನಾದರೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಗೂಗಲ್ ಫಾರ್ಮ್ ಇರುತ್ತೆ. ಆ ಗೂಗಲ್ ಫಾರ್ಮ್ ಅಲ್ಲಿ ನೀವು ನಿಮ್ಮ ಡೀಟೇಲ್ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.